ನಿಮಗೆ ಈಗ 20 ಅಥವಾ 25 ವರ್ಷ ಇರಬಹುದು. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಸಾವಿರಾರು ಅವಕಾಶಗಳಿವೆ. ಆದರೂ ಮನಸ್ಸಿನಲ್ಲಿ ಗೊಂದಲ ಇದೆ. ಯಾವ ದಾರಿಯಲ್ಲಿ ಹೋಗಬೇಕು ಎಂಬುದು ತಿಳಿಯುತ್ತಿಲ್ಲ. ಕೆಲವರು ನಿಮ್ಮನ್ನು ಟೀಕಿಸುತ್ತಾರೆ, ಕೆಲವರು ನಿಮ್ಮ ಕನಸುಗಳನ್ನು ಹಾಸ್ಯ ಮಾಡುತ್ತಾರೆ. ಕೆಲವೊಮ್ಮೆ ನನ್ನಿಂದ ಏನೂ ಆಗುವುದಿಲ್ಲ ಎಂಬ ಭಾವನೆಯೂ ಬರುತ್ತದೆ. ಆದರೆ ಇದೇ ಪರಿಸ್ಥಿತಿಯಲ್ಲಿ 130 ವರ್ಷಗಳ ಹಿಂದೆ ಒಬ್ಬ ಯುವ ಸನ್ಯಾಸಿ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಟ್ಟರು. ಅವರು ಹೇಳಿದರು, ಯುವಕರು ಎದ್ದರೆ ದೇಶ ಎದ್ದಂತೆ. ಆ ಯುವ ಸನ್ಯಾಸಿಯ ಹೆಸರು ಸ್ವಾಮಿ ವಿವೇಕಾನಂದ. ಅವರ ಮಾತುಗಳು ಕೇವಲ ಆಧ್ಯಾತ್ಮಿಕ ವಿಷಯಗಳಲ್ಲ, ಅವು ಯಶಸ್ಸು, ಆತ್ಮವಿಶ್ವಾಸ, ಶಿಸ್ತು, ಧೈರ್ಯ ಮತ್ತು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುವ ಮಾರ್ಗದರ್ಶನವಾಗಿವೆ. ಇಂದು ನಾವು ಸ್ವಾಮಿ ವಿವೇಕಾನಂದರು ಯುವಕರಿಗಾಗಿ ಹೇಳಿದ 12 ಅಮೂಲ್ಯ ಸಲಹೆಗಳನ್ನು ತಿಳಿದುಕೊಳ್ಳೋಣ. ಈ 12 ಸಲಹೆಗಳಲ್ಲಿ ಒಂದಾದರೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಮುಂದಿನ ಕೆಲವು ವರ್ಷಗಳಲ್ಲಿ ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಸ್ವಾಮಿ ವಿವೇಕಾನಂದರು ಕೇವಲ ಒಬ್ಬ ಸನ್ಯಾಸಿ ಮಾತ್ರವಲ್ಲ, ಅವರು ಕೋಟ್ಯಾಂತರ ಯುವಕರಿಗೆ ಇಂದಿಗೂ ಪ್ರೇರಣೆಯಾಗಿ ನಿಂತಿರುವ ಮಹಾನ್ ವ್ಯಕ್ತಿತ್ವ. ಅವರು ಯಾವಾಗಲೂ ಹೇಳುತ್ತಿದ್ದರು, ದೇಶದ ಭವಿಷ್ಯ ಯುವಕರ ಕೈಯಲ್ಲಿದೆ. ಯುವಕರು ಬಲಿಷ್ಠರಾಗಿದ್ದರೆ ಕುಟುಂಬ ಬಲಿಷ್ಠವಾಗುತ್ತದೆ, ಕುಟುಂಬ ಬಲಿಷ್ಠವಾದರೆ ಸಮಾಜ ಬಲಿಷ್ಠವಾಗುತ್ತದೆ, ಸಮಾಜ ಬಲಿಷ್ಠವಾದರೆ ದೇಶ ಅಭಿವೃದ್ಧಿಯಾಗುತ್ತದೆ. ಆದ್ದರಿಂದಲೇ ಅವರು ಯುವಕರಿಗೆ ಕೆಲವು ಜೀವನ ನಿಯಮಗಳನ್ನು ಹೇಳಿದರು. ಅವು ಕೇವಲ ಪುಸ್ತಕಗಳಲ್ಲಿ ಓದಲು ಅಲ್ಲ, ಪ್ರತಿದಿನ ಬದುಕಿನಲ್ಲಿ ಅನುಸರಿಸಲು. ಹಾಗಾದರೆ ಮೊದಲ ಮತ್ತು ಅತ್ಯಂತ ಮಹತ್ವದ ಸಲಹೆಯಿಂದ ಆರಂಭಿಸೋಣ. ಸಲಹೆ 1, ನಿಮ್ಮ ಮೇಲೆ ನಂಬಿಕೆ ಇಡಿ. ಸ್ವಾಮಿ ವಿವೇಕಾನಂದರು ಹೇಳಿದ ಅತ್ಯಂತ ಶಕ್ತಿಯುತ ಸಂದೇಶವೇ ಇದು. ನಿಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದರೆ ದೇವರ ಮೇಲಿನ ನಂಬಿಕೆಯು ಸಂಪೂರ್ಣವಾಗುವುದಿಲ್ಲ. ಈ ಒಂದು ವಾಕ್ಯದಲ್ಲೇ ಜೀವನದ ದೊಡ್ಡ ಸತ್ಯ ಅಡಗಿದೆ. ಇಂದು ಅನೇಕ ಯುವಕರು ತಮ್ಮ ಸಾಮರ್ಥ್ಯವನ್ನು ತಾವೇ ಕಡಿಮೆ ಮಾಡಿಕೊಳ್ಳುತ್ತಾರೆ. ನಾನು ಸಾಮಾನ್ಯವನು, ನನ್ನ ಅದೃಷ್ಟವೇ ಕೆಟ್ಟದ್ದು, ನನ್ನ ಬಳಿ ಹಣವಿಲ್ಲ, ನನಗೆ ಇಂಗ್ಲಿಷ್ ಬರುವುದಿಲ್ಲ, ನಾನು ಯಶಸ್ವಿಯಾಗಲಾರೆ. ಇಂತಹ ನೂರಾರು ನಕಾರಾತ್ಮಕ ಆಲೋಚನೆಗಳು ಪ್ರತಿದಿನ ಮನಸ್ಸಿನಲ್ಲಿ ಬರುತ್ತವೆ. ಆದರೆ ಒಮ್ಮೆ ಯೋಚಿಸಿ, ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಜಗತ್ತು ನಿಮ್ಮನ್ನು ಏಕೆ ನಂಬಬೇಕು? ವಿವೇಕಾನಂದರು ಹೇಳಿದ್ದು ಒಂದು ಸರಳ ಸತ್ಯ, ಪ್ರತಿಯೊಬ್ಬ ಮನುಷ್ಯನೊಳಗೂ ಅಪಾರ ಶಕ್ತಿ ಅಡಗಿದೆ. ಆ ಶಕ್ತಿಯನ್ನು ಹೊರತೆಗೆದು ತರುವುದು ಆತ್ಮವಿಶ್ವಾಸ. ಒಂದು ಬೀಜವನ್ನು ನೋಡಿ, ಅದು ತುಂಬಾ ಚಿಕ್ಕದಾಗಿರುತ್ತದೆ, ಆದರೆ ಅದರೊಳಗೆ ಸಾವಿರಾರು ಕೊಂಬೆಗಳಿರುವ ದೊಡ್ಡ ಮರ ಅಡಗಿರುತ್ತದೆ. ಅದೇ ರೀತಿ ಪ್ರತಿಯೊಬ್ಬ ಯುವಕನೊಳಗೂ ಅಸಾಧಾರಣ ಸಾಮರ್ಥ್ಯ ಅಡಗಿದೆ. ವ್ಯತ್ಯಾಸ ಒಂದೇ, ಕೆಲವರು ತಮ್ಮ ಮೇಲೆ ನಂಬಿಕೆ ಇಡುತ್ತಾರೆ, ಇನ್ನು ಕೆಲವರು ತಮ್ಮನ್ನು ತಾವೇ ಅನುಮಾನಿಸುತ್ತಾರೆ. ಇಂದಿನ ಜಗತ್ತಿನಲ್ಲಿ ಸೋಲಿನ ದೊಡ್ಡ ಕಾರಣ ಪ್ರತಿಭೆಯ ಕೊರತೆಯಲ್ಲ, ಆತ್ಮವಿಶ್ವಾಸದ ಕೊರತೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಚೆನ್ನಾಗಿ ಓದಿದ್ದರೂ ನನ್ನಿಂದ ಆಗುವುದಿಲ್ಲ ಎಂದು ಭಯಪಡುತ್ತಾನೆ. ಒಬ್ಬ ಉದ್ಯಮಿ ಒಳ್ಳೆಯ ಆಲೋಚನೆ ಹೊಂದಿದ್ದರೂ ಜನರು ನಗುತ್ತಾರೆ ಎಂದು ಆರಂಭಿಸುವುದೇ ಇಲ್ಲ. ಒಬ್ಬ ಯುವಕ ದೊಡ್ಡ ಕನಸು ಹೊಂದಿದ್ದರೂ ನನ್ನ ಪರಿಸ್ಥಿತಿ ಸರಿಯಿಲ್ಲ ಎಂದು ಹಿಂದೆ ಸರಿಯುತ್ತಾನೆ. ಇವೆಲ್ಲಕ್ಕೂ ಕಾರಣ ಒಂದೇ, ಸ್ವತಃ ತನ್ನ ಮೇಲಿನ ನಂಬಿಕೆಯ ಕೊರತೆ. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಹೇಳಿದ್ದು, ಮೊದಲು ನಿಮ್ಮ ಮನಸ್ಸನ್ನು ಗೆಲ್ಲಿ, ನಿಮ್ಮನ್ನು ನೀವು ಗೌರವಿಸಿ. ಪ್ರತಿದಿನ ಬೆಳಿಗ್ಗೆ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನನ್ನಿಂದ ಸಾಧ್ಯ, ನಾನು ಬೆಳೆಯುತ್ತೇನೆ, ನಾನು ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಈ ಮಾತುಗಳು ಆರಂಭದಲ್ಲಿ ಸಾಮಾನ್ಯವಾಗಿ ಕಾಣಬಹುದು, ಆದರೆ ಪ್ರತಿದಿನ ಪುನರಾವರ್ತಿಸಿದಾಗ ನಿಮ್ಮ ಮನಸ್ಸೇ ಬದಲಾಗಲು ಆರಂಭಿಸುತ್ತದೆ. ಮನಸ್ಸು ಬದಲಾದರೆ ಅಭ್ಯಾಸಗಳು ಬದಲಾಗುತ್ತವೆ, ಅಭ್ಯಾಸಗಳು ಬದಲಾದರೆ ಫಲಿತಾಂಶ ಬದಲಾಗುತ್ತದೆ, ಫಲಿತಾಂಶ ಬದಲಾದರೆ ಜೀವನವು ಬದಲಾಗುತ್ತದೆ. ಒಮ್ಮೆ ನೆನಪಿಡಿ, ನಿಮ್ಮ ಜೀವನವನ್ನು ಬದಲಾಯಿಸುವ ಮೊದಲ ವ್ಯಕ್ತಿ ನೀವು. ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಮೊದಲ ಶಕ್ತಿ ನಿಮ್ಮ ಆತ್ಮವಿಶ್ವಾಸ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ, ಯಾರೇ ನನ್ನನ್ನು ಕಡಿಮೆ ಅಂದರೂ ನಾನು ನನ್ನನ್ನು ಕಡಿಮೆ ಅಂದುಕೊಳ್ಳುವುದಿಲ್ಲ. ನಾನು ಪ್ರಯತ್ನಿಸುತ್ತೇನೆ, ಕಲಿಯುತ್ತೇನೆ, ಬೀಳುತ್ತೇನೆ, ಮತ್ತೆ ಎದ್ದು ನಿಲ್ಲುತ್ತೇನೆ. ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಅನಂತ ಶಕ್ತಿ ಪ್ರತಿಯೊಬ್ಬ ಮನುಷ್ಯನೊಳಗೂ ಅಡಗಿದೆ. ಆ ಶಕ್ತಿಯನ್ನು ಜಾಗೃತಗೊಳಿಸುವ ದಿನವೇ ನಿಮ್ಮ ಯಶಸ್ಸಿನ ಮೊದಲ ದಿನ. ಸಲಹೆ 2, ಭಯವನ್ನು ಗೆಲ್ಲಿರಿ. ಭಯವೇ ಮನುಷ್ಯನ ಅತಿ ದೊಡ್ಡ ಶತ್ರು. ಸ್ವಾಮಿ ವಿವೇಕಾನಂದರ ಈ ಮಾತು ಇಂದಿನ ಯುವಕರಿಗೆ ಅತ್ಯಂತ ಸೂಕ್ತವಾಗಿದೆ. ಜೀವನದಲ್ಲಿ ಯಶಸ್ಸನ್ನು ತಡೆಯುವ ದೊಡ್ಡ ಅಡ್ಡಗೋಡೆ ಪ್ರತಿಭೆಯ ಕೊರತೆಯಲ್ಲ, ಹಣದ ಕೊರತೆಯಲ್ಲ, ಅವಕಾಶಗಳ ಕೊರತೆಯೂ ಅಲ್ಲ. ಅದು ಭಯ. ಜನರು ಏನು ಹೇಳುತ್ತಾರೆ ಎಂಬ ಭಯ, ಸೋಲಿನ ಭಯ, ವಿಫಲವಾದರೆ ಎಲ್ಲರೂ ನಗುತ್ತಾರೆ ಎಂಬ ಭಯ, ಹೊಸ ಕೆಲಸ ಆರಂಭಿಸಲು ಭಯ, ವೇದಿಕೆಯ ಮೇಲೆ ಮಾತನಾಡಲು ಭಯ, ಸ್ವಂತ ಕನಸನ್ನು ಹಿಂಬಾಲಿಸಲು ಭಯ. ಈ ಭಯಗಳು ನಿಧಾನವಾಗಿ ಮನುಷ್ಯನ ಕನಸುಗಳನ್ನು ಕೊಲ್ಲುತ್ತವೆ. ಒಂದು ಸಿಂಹದ ಮರಿಯನ್ನು ಊಹಿಸಿ, ಅದು ಕುರಿಗಳ ನಡುವೆ ಬೆಳೆದರೆ ಅದು ಕೂಡ ತನ್ನನ್ನು ಕುರಿಯೇ ಎಂದು ಭಾವಿಸುತ್ತದೆ.
ಆದರೆ ಒಂದು ದಿನ ತನ್ನ ನಿಜವಾದ ಶಕ್ತಿಯನ್ನು ಅರಿತಾಗ ಅದು ಘರ್ಜಿಸುತ್ತದೆ. ಆ ಕ್ಷಣದಿಂದ ಅದರ ಜೀವನವೇ ಬದಲಾಗುತ್ತದೆ. ನಮ್ಮ ಜೀವನವೂ ಇದೇ ರೀತಿ. ಅನೇಕ ಬಾರಿ ನಾವು ನಮ್ಮನ್ನು ದುರ್ಬಲರು ಎಂದು ನಂಬಿಕೊಂಡಿರುವುದರಿಂದ ಮಾತ್ರ ದುರ್ಬಲರಾಗಿರುತ್ತೇವೆ. ವಿವೇಕಾನಂದರು ಹೇಳುತ್ತಿದ್ದರು, ಭಯವನ್ನು ತಪ್ಪಿಸಿಕೊಂಡು ಓಡಬೇಡಿ, ಅದರ ಎದುರಿಗೆ ನಿಲ್ಲಿ. ಮೊದಲ ಬಾರಿ ಕಷ್ಟವಾಗಬಹುದು, ಎರಡನೇ ಬಾರಿ ಸ್ವಲ್ಪ ಸುಲಭವಾಗುತ್ತದೆ, ಮೂರನೇ ಬಾರಿ ಅದು ನಿಮ್ಮ ಶಕ್ತಿಯಾಗುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಬಹಳ ದಿನಗಳಿಂದ ಮಾಡಬೇಕು ಎಂದುಕೊಂಡಿರುವ ಒಂದು ಕೆಲಸವನ್ನು ಇಂದೇ ಆರಂಭಿಸಿ. ಭಯ ಹೋಗುವುದನ್ನು ಕಾಯಬೇಡಿ, ಆರಂಭಿಸಿದ ನಂತರವೇ ಭಯ ಕಡಿಮೆಯಾಗುತ್ತದೆ. ನೆನಪಿಡಿ, ಧೈರ್ಯಶಾಲಿ ಎಂದರೆ ಭಯವಿಲ್ಲದವನು ಅಲ್ಲ, ಭಯ ಇದ್ದರೂ ಮುಂದೆ ನಡೆಯುವವನು. ಸಲಹೆ 3, ಸಮಯದ ಮೌಲ್ಯ ತಿಳಿಯಿರಿ. ಪ್ರಪಂಚದಲ್ಲಿ ಎಲ್ಲರಿಗೂ ಸಮಾನವಾಗಿ ಸಿಗುವ ಒಂದು ಸಂಪತ್ತು ಇದೆ, ಅದು ಸಮಯ. ಒಬ್ಬ ಬಡವನಿಗೂ ದಿನಕ್ಕೆ 24 ಗಂಟೆಗಳೇ, ಒಬ್ಬ ಶ್ರೀಮಂತನಿಗೂ 24 ಗಂಟೆಗಳೇ. ವ್ಯತ್ಯಾಸ ಎಲ್ಲಿದೆ? ಸಮಯವನ್ನು ಹೇಗೆ ಬಳಸುತ್ತಾರೆ ಎಂಬುದರಲ್ಲಿ. ಇಂದು ಅನೇಕ ಯುವಕರು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಹಿಡಿಯುತ್ತಾರೆ. 5 ನಿಮಿಷ ಎಂದು ಆರಂಭಿಸಿದದ್ದು 1 ಗಂಟೆಯಾಗುತ್ತದೆ. ನಂತರ ಮತ್ತೊಂದು ಗಂಟೆ ವಿಡಿಯೋ, ಸಾಮಾಜಿಕ ಜಾಲತಾಣ, ಅನಗತ್ಯ ಮಾತುಕತೆಗಳಲ್ಲಿ ಕಳೆದು ಹೋಗುತ್ತದೆ. ಸಂಜೆಯಾಗುವಷ್ಟರಲ್ಲಿ ದಿನವೇ ಮುಗಿದಿರುತ್ತದೆ. ಆಗ ಸಮಯವೇ ಇರಲಿಲ್ಲ ಎಂದು ಹೇಳುತ್ತಾರೆ. ನಿಜವಾಗಿ ಸಮಯ ಇರಲಿಲ್ಲವೇ? ಇಲ್ಲ, ಸಮಯದ ನಿರ್ವಹಣೆ ಇರಲಿಲ್ಲ. ವಿವೇಕಾನಂದರು ತಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಕಲಿಯಲು, ಚಿಂತಿಸಲು ಮತ್ತು ಸಮಾಜದ ಸೇವೆಗೆ ಬಳಸಿದರು. ಅದಕ್ಕಾಗಿಯೇ ಅವರು ಅಲ್ಪಾಯಸ್ಸಿನಲ್ಲೇ ಜಗತ್ತಿನಾದ್ಯಂತ ಪ್ರಭಾವ ಬೀರಿದರು. ನೀವು ಒಂದು ಸಣ್ಣ ಅಭ್ಯಾಸ ಆರಂಭಿಸಿ. ಪ್ರತಿ ರಾತ್ರಿ ಮಲಗುವ ಮೊದಲು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಇಂದು ನನ್ನ 24 ಗಂಟೆಗಳಲ್ಲಿ ಎಷ್ಟು ಸಮಯ ನನ್ನ ಭವಿಷ್ಯಕ್ಕಾಗಿ ಬಳಸಿದೆ? ಈ ಪ್ರಶ್ನೆಯ ಉತ್ತರವೇ ನಿಮ್ಮ ಮುಂದಿನ ಜೀವನವನ್ನು ನಿರ್ಧರಿಸುತ್ತದೆ. ಸಮಯವನ್ನು ವ್ಯರ್ಥ ಮಾಡುವವನು ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ, ಸಮಯವನ್ನು ಗೌರವಿಸುವವನು ಯಶಸ್ಸನ್ನು ಪಡೆಯುತ್ತಾನೆ. ಸಲಹೆ 4, ಜೀವನದಲ್ಲಿ ಸ್ಪಷ್ಟವಾದ ಗುರಿ ಇರಲಿ. ಸ್ವಾಮಿ ವಿವೇಕಾನಂದರ ಪ್ರಸಿದ್ಧ ಸಂದೇಶ. ಒಂದು ಆಲೋಚನೆಯನ್ನು ಹಿಡಿಯಿರಿ, ಅದನ್ನೇ ನಿಮ್ಮ ಜೀವನವನ್ನಾಗಿ ಮಾಡಿ. ಈ ಮಾತಿನ ಅರ್ಥ ತುಂಬಾ ಆಳವಾಗಿದೆ. ಇಂದು ಅನೇಕ ಯುವಕರ ಸಮಸ್ಯೆ ಏನೆಂದರೆ ಅವರಿಗೆ ಕನಸುಗಳಿವೆ, ಆದರೆ ಸ್ಪಷ್ಟ ಗುರಿ ಇಲ್ಲ. ಇಂದು ಒಂದು ಕೆಲಸ ಮಾಡಬೇಕು ಎನಿಸುತ್ತದೆ, ನಾಳೆ ಇನ್ನೊಂದು, ಮರುದಿನ ಮತ್ತೊಂದು. ಈ ರೀತಿಯಾಗಿ ವರ್ಷಗಳು ಕಳೆದು ಹೋಗುತ್ತವೆ. ಒಂದು ಹಡಗು ಸಮುದ್ರದಲ್ಲಿ ಸಾಗುತ್ತಿದೆ ಎಂದುಕೊಳ್ಳಿ, ಆದರೆ ಅದಕ್ಕೆ ಹೋಗಬೇಕಾದ ಬಂದರು ಯಾವುದು ಎಂಬುದೇ ಗೊತ್ತಿಲ್ಲ. ಅದು ಎಷ್ಟೇ ವೇಗವಾಗಿ ಸಾಗಿದರೂ ಗಮ್ಯಸ್ಥಾನ ತಲುಪುವುದಿಲ್ಲ. ನಮ್ಮ ಜೀವನವೂ ಹಾಗೆಯೇ, ಗುರಿಯಿಲ್ಲದೆ ಮಾಡಿದ ಪರಿಶ್ರಮ ಬಹಳ ಬಾರಿ ದಿಕ್ಕಿಲ್ಲದ ಪ್ರಯಾಣವಾಗುತ್ತದೆ. ಆದ್ದರಿಂದ ಮೊದಲು ನಿಮ್ಮನ್ನು ನೀವು ಕೇಳಿಕೊಳ್ಳಿ, 5 ವರ್ಷಗಳ ನಂತರ ನಾನು ಎಲ್ಲಿರಬೇಕು? ಯಾವ ಕೌಶಲ್ಯವನ್ನು ಕಲಿಯಬೇಕು? ಯಾವ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು? ನನ್ನ ಕುಟುಂಬ ನನ್ನ ಬಗ್ಗೆ ಹೆಮ್ಮೆ ಪಡುವಂತಹ ಸಾಧನೆ ಯಾವುದು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ದಿನದಿಂದ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ಸಿಗುತ್ತದೆ. ನಂತರ ಆ ಗುರಿಯನ್ನು ಪ್ರತಿದಿನ ನೆನಪಿಸಿಕೊಳ್ಳಿ. ಅದಕ್ಕಾಗಿ ಸಣ್ಣ ಹೆಜ್ಜೆಗಳನ್ನು ಇಡಿ, ಪ್ರತಿದಿನ ಸ್ವಲ್ಪವಾದರೂ ಮುನ್ನಡೆಯಿರಿ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಸಣ್ಣ ಸಣ್ಣ ಹೆಜ್ಜೆಗಳು ನಿಮ್ಮನ್ನು ದೊಡ್ಡ ಯಶಸ್ಸಿನ ಶಿಖರಕ್ಕೆ ಕರೆತಂದಿರುವುದನ್ನು ಕಾಣುತ್ತೀರಿ. ವಿವೇಕಾನಂದರು ಹೇಳಿದಂತೆ, ಗುರಿಯ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕರಿಸಿ. ಮಧ್ಯದಲ್ಲಿ ಬರುವ ಟೀಕೆಗಳು, ಸೋಲುಗಳು, ಅಡೆತಡೆಗಳು ನಿಮ್ಮನ್ನು ನಿಲ್ಲಿಸಬಾರದು. ಯಾಕೆಂದರೆ ಇತಿಹಾಸವನ್ನು ಬರೆಯುವವರು ಕನಸು ಕಾಣುವವರು ಅಲ್ಲ, ಆ ಕನಸಿಗಾಗಿ ನಿರಂತರವಾಗಿ ಶ್ರಮಿಸುವವರು. ಸಲಹೆ 5, ಶಿಸ್ತೇ ಯಶಸ್ಸಿನ ಮೊದಲ ಮೆಟ್ಟಿಲು. ಒಮ್ಮೆ ಸ್ವಾಮಿ ವಿವೇಕಾನಂದರನ್ನು ಒಬ್ಬ ಯುವಕ ಕೇಳಿದನು, ಸ್ವಾಮೀಜಿ, ನಾನು ಜೀವನದಲ್ಲಿ ದೊಡ್ಡವನಾಗಬೇಕು, ಅದಕ್ಕೆ ಮೊದಲ ಹೆಜ್ಜೆ ಯಾವುದು? ಸ್ವಾಮೀಜಿ ನಗುತ್ತಾ ಹೇಳಿದರು, ಮೊದಲು ನಿನ್ನ ಜೀವನದಲ್ಲಿ ಶಿಸ್ತನ್ನು ತರ. ಶಿಸ್ತು ಎಂದರೆ ಕೇವಲ ಬೆಳಗ್ಗೆ ಬೇಗ ಎದ್ದೇಳುವುದು ಅಥವಾ ಸಮಯಕ್ಕೆ ಊಟ ಮಾಡುವುದು ಮಾತ್ರವಲ್ಲ. ಶಿಸ್ತು ಎಂದರೆ ಮನಸ್ಸಿನ ಮೇಲೆ ನಿಯಂತ್ರಣ. ಇಂದು ಅನೇಕ ಯುವಕರು ಪ್ರೇರಣಾದಾಯಕ ವಿಡಿಯೋಗಳನ್ನು ನೋಡುತ್ತಾರೆ, ದೊಡ್ಡ ದೊಡ್ಡ ಗುರಿಗಳನ್ನು ಬರೆಯುತ್ತಾರೆ, ಆದರೆ 3 ದಿನಗಳ ನಂತರ ಎಲ್ಲವೂ ಮರೆತು ಹೋಗುತ್ತದೆ. ಏಕೆಂದರೆ ಅವರ ಜೀವನದಲ್ಲಿ ನಿರಂತರತೆ, ಕನ್ಸಿಸ್ಟೆನ್ಸಿ ಇಲ್ಲ. ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ. ಪ್ರತಿದಿನ ಮಾಡಿದ ಸಣ್ಣ ಒಳ್ಳೆಯ ಅಭ್ಯಾಸಗಳು ವರ್ಷಗಳ ನಂತರ ದೊಡ್ಡ ಫಲಿತಾಂಶವನ್ನು ಕೊಡುತ್ತವೆ. ಒಬ್ಬ ಕ್ರೀಡಾಪಟು ಪ್ರತಿದಿನ ಅಭ್ಯಾಸ ಮಾಡುತ್ತಾನೆ. ಒಂದು ದಿನ ಬಿಡುವುದರಿಂದಲೇ ಅವನು ದುರ್ಬಲನಾಗುವುದಿಲ್ಲ, ಆದರೆ ಪದೇ ಪದೇ ಬಿಡುತ್ತಿದ್ದರೆ ಅವನ ಕನಸು ಕುಸಿಯುತ್ತದೆ. ಅದೇ ರೀತಿ ವಿದ್ಯಾರ್ಥಿ, ಉದ್ಯಮಿ, ಉದ್ಯೋಗಿ ಅಥವಾ ಕಲಾವಿದ ಯಾರೇ ಆಗಿರಲಿ, ಶಿಸ್ತು ಇಲ್ಲದೆ ದೀರ್ಘಕಾಲದ ಯಶಸ್ಸು ಸಾಧ್ಯವಿಲ್ಲ. ನಿಮ್ಮ ದಿನವನ್ನು ನೀವು ನಿಯಂತ್ರಿಸದಿದ್ದರೆ ಒಂದು ದಿನ ನಿಮ್ಮ ಪರಿಸ್ಥಿತಿಯೇ ನಿಮ್ಮನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ಇಂದಿನಿಂದ 3 ಸಣ್ಣ ನಿಯಮಗಳನ್ನು ಮಾಡಿಕೊಳ್ಳಿ. ಬೆಳಿಗ್ಗೆ ನಿಗದಿತ ಸಮಯಕ್ಕೆ ಎದ್ದೇಳಿ. ಪ್ರತಿದಿನ ಕನಿಷ್ಠ 1 ಗಂಟೆ ನಿಮ್ಮ ಭವಿಷ್ಯಕ್ಕಾಗಿ ಮೀಸಲಿಡಿ.
ಆರಂಭಿಸಿದ ಕೆಲಸವನ್ನು ಮಧ್ಯದಲ್ಲಿ ಬಿಡಬೇಡಿ. ಈ ಸಣ್ಣ ಶಿಸ್ತುಗಳೇ ಒಂದು ದಿನ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ವಿವೇಕಾನಂದರು ಹೇಳಿದಂತೆ, ಮಹಾನ್ ವ್ಯಕ್ತಿಗಳನ್ನು ರೂಪಿಸುವುದು ಅವರ ಪ್ರತಿಭೆಯಲ್ಲ, ಅವರ ಶಿಸ್ತು. ಸಲಹೆ 6. ದೇಹ ಮತ್ತು ಮನಸ್ಸನ್ನು ಬಲಿಷ್ಠವಾಗಿಟ್ಟುಕೊಳ್ಳಿ. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಹೇಳಿದ ಒಂದು ವಿಶಿಷ್ಟ ಸಂದೇಶ ಇಂದಿಗೂ ಆಶ್ಚರ್ಯ ಹುಟ್ಟಿಸುತ್ತದೆ. ಅವರು ಹೇಳಿದ್ದರು, ಮೊದಲು ಬಲಿಷ್ಠರಾಗಿ. ದುರ್ಬಲತೆ ಮನುಷ್ಯನ ದೊಡ್ಡ ಶತ್ರು. ಇಲ್ಲಿ ಅವರು ಕೇವಲ ದೈಹಿಕ ಶಕ್ತಿಯ ಬಗ್ಗೆ ಮಾತ್ರ ಹೇಳುತ್ತಿಲ್ಲ. ದೇಹವು ಬಲವಾಗಿರಬೇಕು, ಮನಸ್ಸು ಬಲವಾಗಿರಬೇಕು. ಇಂದು ಅನೇಕ ಯುವಕರು ಗಂಟೆಗಟ್ಟಲೆ ಮೊಬೈಲ್ ಮುಂದೆ ಕುಳಿತುಕೊಳ್ಳುತ್ತಾರೆ. ನಿದ್ರೆ ಕಡಿಮೆ, ವ್ಯಾಯಾಮ ಇಲ್ಲ, ಸರಿಯಾದ ಆಹಾರ ಇಲ್ಲ. ಅದರ ಪರಿಣಾಮ ದೇಹ ದುರ್ಬಲವಾಗುತ್ತದೆ. ದೇಹ ದುರ್ಬಲವಾದರೆ ಮನಸ್ಸಿನ ಮೇಲೂ ಪರಿಣಾಮ ಬೀಳುತ್ತದೆ. ಪ್ರತಿದಿನ ಕೇವಲ 30 ನಿಮಿಷ ನಡೆಯುವುದು, ಓಡುವುದು ಅಥವಾ ವ್ಯಾಯಾಮ ಮಾಡುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಆದರೆ ಮನಸ್ಸಿನ ವ್ಯಾಯಾಮವು ಅಷ್ಟೇ ಮುಖ್ಯ. ಒಳ್ಳೆಯ ಪುಸ್ತಕಗಳನ್ನು ಓದಿ, ಧ್ಯಾನ ಮಾಡಿ. ಪ್ರತಿದಿನ ಕೆಲವು ನಿಮಿಷ ಮೌನವಾಗಿ ಕುಳಿತು ನಿಮ್ಮ ಆಲೋಚನೆಗಳನ್ನು ಗಮನಿಸಿ. ನಕಾರಾತ್ಮಕ ವಿಚಾರಗಳಿಂದ ದೂರವಿರಿ. ಮನಸ್ಸು ಶಾಂತವಾಗಿದ್ದರೆ ಕಷ್ಟದ ಸಮಯದಲ್ಲೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬಹುದು. ವಿವೇಕಾನಂದರು ಹೇಳುತ್ತಿದ್ದರು, ಬಲವೇ ಜೀವನ, ದುರ್ಬಲತೆಯೇ ಮರಣ. ಈ ಮಾತನ್ನು ಪ್ರತಿದಿನ ನೆನಪಿಸಿಕೊಳ್ಳಿ. ನಿಮ್ಮ ದೇಹವನ್ನು ಕಾಪಾಡಿ, ನಿಮ್ಮ ಮನಸ್ಸನ್ನು ಕಾಪಾಡಿ. ಯಾಕೆಂದರೆ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಸಾಧನವೇ ನಿಮ್ಮ ದೇಹ ಮತ್ತು ಮನಸ್ಸು. ಸಲಹೆ 7. ನಿರಂತರವಾಗಿ ಕಲಿಯುತ್ತಿರಿ. ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಎಂದರೆ ನನಗೆ ಎಲ್ಲವೂ ಗೊತ್ತು ಎಂದು ಭಾವಿಸುವುದು. ಸ್ವಾಮಿ ವಿವೇಕಾನಂದರು ಕೊನೆಯವರೆಗೂ ವಿದ್ಯಾರ್ಥಿಯಾಗಿಯೇ ಬದುಕಿದರು. ಅವರು ದೇಶದಾದ್ಯಂತ ಸಂಚರಿಸಿದರು, ಜನರನ್ನು ಭೇಟಿಯಾದರು, ಪುಸ್ತಕಗಳನ್ನು ಓದಿದರು, ಹೊಸ ವಿಚಾರಗಳನ್ನು ತಿಳಿದುಕೊಂಡರು. ಯಾಕೆಂದರೆ ಅವರು ಅರಿತಿದ್ದರು, ಕಲಿಯುವುದನ್ನು ನಿಲ್ಲಿಸಿದ ದಿನವೇ ಬೆಳವಣಿಗೆ ನಿಲ್ಲುತ್ತದೆ. ಇಂದು ಜಗತ್ತು ಬಹಳ ವೇಗವಾಗಿ ಬದಲಾಗುತ್ತಿದೆ. ಹೊಸ ತಂತ್ರಜ್ಞಾನ, ಹೊಸ ಉದ್ಯೋಗಗಳು, ಹೊಸ ಕೌಶಲ್ಯಗಳು, ಹೊಸ ಅವಕಾಶಗಳು. ನೀವು 5 ವರ್ಷಗಳ ಹಿಂದೆ ಕಲಿತ ಜ್ಞಾನ ಮಾತ್ರ ಹಿಡಿದುಕೊಂಡು ಬದುಕಲು ಸಾಧ್ಯವಿಲ್ಲ. ಪ್ರತಿದಿನ ಸ್ವಲ್ಪವಾದರೂ ಹೊಸದನ್ನು ಕಲಿಯಬೇಕು. ಒಂದು ಪುಸ್ತಕದ ಒಂದು ಅಧ್ಯಾಯ, ಒಂದು ಹೊಸ ಕೌಶಲ್ಯ, ಒಂದು ಹೊಸ ಭಾಷೆ, ಒಂದು ಉತ್ತಮ ಅಭ್ಯಾಸ. ಪ್ರತಿದಿನ 1% ಬೆಳವಣಿಗೆ ಮಾಡಿದರೆ 1 ವರ್ಷದ ನಂತರ ನೀವು ಸಂಪೂರ್ಣ ಬದಲಾಗಿರುತ್ತೀರಿ. ಒಂದು ಕ್ಷಣ ಯೋಚಿಸಿ. ಪ್ರತಿದಿನ 1 ಗಂಟೆ ಸಾಮಾಜಿಕ ಜಾಲತಾಣದಲ್ಲಿ ಕಳೆಯುವ ಬದಲು ಅದೇ 1 ಗಂಟೆ ಹೊಸ ಕೌಶಲ್ಯ ಕಲಿತರೆ 1 ವರ್ಷದ ನಂತರ ನಿಮ್ಮ ಜೀವನ ಎಷ್ಟರ ಮಟ್ಟಿಗೆ ಬದಲಾಗಬಹುದು. ಯಶಸ್ವಿಯಾದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಸಾಮಾನ್ಯ ಗುಣವಿದೆ. ಅವರು ಎಂದಿಗೂ ಕಲಿಯುವುದನ್ನು ನಿಲ್ಲಿಸಲಿಲ್ಲ. ವಿವೇಕಾನಂದರು ಹೇಳಿದಂತೆ, ಜ್ಞಾನವು ಮನುಷ್ಯನನ್ನು ಸ್ವತಂತ್ರನನ್ನಾಗಿಸುತ್ತದೆ. ಆದ್ದರಿಂದ ಇಂದಿನಿಂದ ನಿಮ್ಮ ಮನಸ್ಸಿಗೆ ಒಂದು ವಾಗ್ದಾನ ಮಾಡಿ, ನಾನು ಪ್ರತಿದಿನ ಏನಾದರೂ ಹೊಸದನ್ನು ಕಲಿಯುತ್ತೇನೆ. ಈ ಒಂದು ಅಭ್ಯಾಸವೇ ನಿಮ್ಮ ಭವಿಷ್ಯವನ್ನು ಇತರರಿಂದ ವಿಭಿನ್ನವಾಗಿಸುತ್ತದೆ. ಸಲಹೆ 8. ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡಿ. ನೀವು ಯಾರ ಜೊತೆ ಹೆಚ್ಚು ಸಮಯ ಕಳೆಯುತ್ತೀರೋ ನಿಧಾನವಾಗಿ ಅವರಂತೆಯೇ ಆಗುತ್ತೀರಿ. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಮತ್ತೆ ಮತ್ತೆ ಹೇಳುತ್ತಿದ್ದ ಒಂದು ವಿಷಯವೆಂದರೆ, ಸಂಗತಿ ಮನುಷ್ಯನ ಭವಿಷ್ಯವನ್ನು ರೂಪಿಸುತ್ತದೆ. ಒಬ್ಬ ಯುವಕ ತುಂಬಾ ಬುದ್ಧಿವಂತನಾಗಿರಬಹುದು, ಅವನಲ್ಲಿ ಪ್ರತಿಭೆ ಇರಬಹುದು, ದೊಡ್ಡ ಕನಸುಗಳಿರಬಹುದು. ಆದರೆ ಅವನ ಸುತ್ತಲಿರುವ ಜನರು ಯಾವಾಗಲೂ ಸಮಯ ವ್ಯರ್ಥ ಮಾಡುವವರು, ನಕಾರಾತ್ಮಕವಾಗಿ ಮಾತನಾಡುವವರು ಅಥವಾ ಕೆಟ್ಟ ಅಭ್ಯಾಸಗಳನ್ನು ಬೆಳೆಸುವವರಾಗಿದ್ದರೆ ಅವನ ಬೆಳವಣಿಗೆಯು ನಿಧಾನವಾಗಿ ನಿಲ್ಲುತ್ತದೆ. ಒಂದು ಕಲ್ಲಿದ್ದಲಿನ ತುಂಡನ್ನು ಸುಗಂಧ ಹೂವಿನ ಬಳಿ ಇಟ್ಟರೆ ಅದರ ವಾಸನೆ ಬದಲಾಗುವುದಿಲ್ಲ. ಆದರೆ ಒಂದು ಬಿಳಿ ಬಟ್ಟೆಯನ್ನು ಕಲ್ಲಿದ್ದಲಿನ ಬಳಿ ಇಟ್ಟರೆ ಅದು ಕಪ್ಪಾಗುತ್ತದೆ. ಅದೇ ರೀತಿ ಕೆಟ್ಟ ಸಂಗತಿಯ ಪರಿಣಾಮ ಬಹಳ ಬೇಗ ಕಾಣಿಸುತ್ತದೆ. ಇಂದು ಅನೇಕ ಯುವಕರು ತಮ್ಮ ಕನಸುಗಳನ್ನು ಸ್ನೇಹಿತರ ಟೀಕೆಯಿಂದಲೇ ಬಿಟ್ಟು ಬಿಡುತ್ತಾರೆ. ನೀನು ಮಾಡಲಾರೆ, ಇದು ನಿನ್ನಿಂದ ಆಗುವುದಿಲ್ಲ, ಇಷ್ಟೊಂದು ದೊಡ್ಡ ಕನಸು ಕಾಣಬೇಡ. ಈ ರೀತಿಯ ಮಾತುಗಳು ಮನಸ್ಸನ್ನು ದುರ್ಬಲಗೊಳಿಸುತ್ತವೆ. ಆದರೆ ಒಳ್ಳೆಯ ಸ್ನೇಹಿತ ಯಾರು ಗೊತ್ತಾ? ನಿಮ್ಮ ತಪ್ಪುಗಳನ್ನು ಪ್ರಾಮಾಣಿಕವಾಗಿ ಹೇಳುವವನು, ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡದವನು, ನೀವು ಬಿದ್ದಾಗ ಎತ್ತಿ ನಿಲ್ಲಿಸುವವನು, ನಿಮ್ಮ ಕನಸುಗಳಿಗೆ ಬೆಂಬಲ ನೀಡುವವನು, ನಿಮ್ಮನ್ನು ಪ್ರತಿದಿನ ಸ್ವಲ್ಪ ಉತ್ತಮ ವ್ಯಕ್ತಿಯಾಗಲು ಪ್ರೇರೇಪಿಸುವವನು. ಅಂತಹ ಸ್ನೇಹಿತರು ಕಡಿಮೆ ಇರಬಹುದು, ಆದರೆ ಅವರ ಮೌಲ್ಯ ಜೀವನ ಪೂರ್ತಿ ಇರುತ್ತದೆ. ವಿವೇಕಾನಂದರು ಹೇಳುತ್ತಿದ್ದರು, ಒಬ್ಬ ಉತ್ತಮ ವ್ಯಕ್ತಿಯ ಜೊತೆಗೆ 1 ಗಂಟೆ ಕಳೆದರೆ ಕೆಲವೊಮ್ಮೆ ಒಂದು ಪುಸ್ತಕ ಓದಿದಷ್ಟು ಜ್ಞಾನ ಸಿಗುತ್ತದೆ. ಆದ್ದರಿಂದ ಸ್ನೇಹಿತರನ್ನು ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದಿರಿ. ನಿಮ್ಮ ಭವಿಷ್ಯವನ್ನು ಅವರು ಕೂಡ ಪ್ರಭಾವಿಸುತ್ತಾರೆ. ಸಲಹೆ 9. ಸೇವೆಯ ಮನೋಭಾವ ಬೆಳೆಸಿಕೊಳ್ಳಿ. ಸ್ವಾಮಿ ವಿವೇಕಾನಂದರ ಸಂಪೂರ್ಣ ಜೀವನವೇ ಒಂದು ಸಂದೇಶ. ಮಾನವ ಸೇವೆಯೇ ಮಾಧವ ಸೇವೆ. ಅಂದರೆ ಮನುಷ್ಯನಿಗೆ ಸಹಾಯ ಮಾಡುವುದು ದೇವರಿಗೆ ಸೇವೆ ಮಾಡಿದಷ್ಟೇ ಶ್ರೇಷ್ಠ. ಇಂದು ನಾವು ಯಶಸ್ಸು ಎಂದರೆ ಕೇವಲ ಹಣ, ಮನೆ, ಕಾರು, ಹುದ್ದೆ ಎಂದು ಭಾವಿಸುತ್ತೇವೆ. ಆದರೆ ವಿವೇಕಾನಂದರು ಹೇಳಿದ್ದು ಬೇರೆ.
ನಿಮ್ಮ ಯಶಸ್ಸಿನಿಂದ ಇನ್ನೊಬ್ಬರ ಜೀವನದಲ್ಲಿ ಬೆಳಕು ಮೂಡದಿದ್ದರೆ ಆ ಯಶಸ್ಸು ಅಪೂರ್ಣ. ಒಮ್ಮೆ ಯೋಚಿಸಿ, ನೀವು ಯಾರಿಗಾದರೂ ಒಂದು ಪುಸ್ತಕ ಕೊಟ್ಟರೆ, ಒಬ್ಬ ಬಡ ವಿದ್ಯಾರ್ಥಿಗೆ ಓದಲು ಸಹಾಯ ಮಾಡಿದರೆ, ಹಸಿದವರಿಗೆ ಊಟ ನೀಡಿದರೆ, ನಿರಾಶೆಯಲ್ಲಿರುವ ವ್ಯಕ್ತಿಗೆ ಧೈರ್ಯದ ಮಾತು ಹೇಳಿದರೆ, ಅದರ ಪರಿಣಾಮ ಎಷ್ಟು ದೊಡ್ಡದು. ಕೆಲವೊಮ್ಮೆ ಒಂದು ಒಳ್ಳೆಯ ಮಾತೆ ಒಬ್ಬರ ಜೀವನವನ್ನು ಬದಲಾಯಿಸಬಹುದು. ಸೇವೆ ಮಾಡಲು ಶ್ರೀಮಂತರಾಗಿರಬೇಕೆಂದಿಲ್ಲ, ಒಳ್ಳೆಯ ಮನಸ್ಸು ಇದ್ದರೆ ಸಾಕು. ಒಂದು ನಗು, ಒಂದು ಪ್ರೋತ್ಸಾಹದ ಮಾತು, ಒಂದು ಸಣ್ಣ ಸಹಾಯ, ಇವೆಲ್ಲವೂ ಸೇವೆಯೇ. ನಿಮ್ಮ ಜೀವನ ಕೇವಲ ನಿಮ್ಮಿಗಾಗಿಯೇ ಇರಬಾರದು, ಸಮಾಜಕ್ಕೂ ನಿಮ್ಮಿಂದ ಏನಾದರೂ ಒಳ್ಳೆಯದು ಆಗಬೇಕು. ಇದೇ ನಿಜವಾದ ಯಶಸ್ಸು. ಸಲಹೆ 10. ಸೋಲನ್ನು ಹೆದರಬೇಡಿ. ಯಶಸ್ವಿಯಾದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಸೋಲುಗಳಿರುತ್ತವೆ. ಆದರೆ ಸೋತವರು ಮತ್ತು ಯಶಸ್ವಿಯಾದವರ ನಡುವಿನ ವ್ಯತ್ಯಾಸ ಒಂದೇ. ಒಬ್ಬರು ಸೋಲಿನ ನಂತರ ನಿಂತರು, ಇನ್ನೊಬ್ಬರು ಮತ್ತೆ ಪ್ರಯತ್ನಿಸಿದರು. ಸ್ವಾಮಿ ವಿವೇಕಾನಂದರು ಹೇಳುತ್ತಿದ್ದರು, 1000 ಬಾರಿ ಸೋತರು ಮತ್ತೊಮ್ಮೆ ಪ್ರಯತ್ನಿಸಿ. ಈ ಮಾತು ಕೇವಲ ಪ್ರೇರಣೆಯಲ್ಲ, ಇದು ಯಶಸ್ಸಿನ ನಿಯಮ. ಒಬ್ಬ ಮಗು ನಡೆಯಲು ಕಲಿಯುವಾಗ ಎಷ್ಟು ಬಾರಿ ಬೀಳುತ್ತದೆ? 10 ಬಾರಿ, 20 ಬಾರಿ, ಬಹುಶಃ ಇನ್ನೂ ಹೆಚ್ಚು. ಆದರೆ ಅದು ಎಂದಾದರೂ ನಡೆಯುವುದು ನನ್ನಿಂದ ಆಗುವುದಿಲ್ಲ ಎಂದು ತೀರ್ಮಾನಿಸುತ್ತದೆಯೇ? ಇಲ್ಲ, ಅದು ಮತ್ತೆ ಎದ್ದು ನಡೆಯಲು ಪ್ರಯತ್ನಿಸುತ್ತದೆ. ಕೊನೆಗೆ ನಡೆಯುವುದನ್ನಷ್ಟೇ ಅಲ್ಲ, ಓಡುವುದನ್ನು ಕಲಿಯುತ್ತದೆ. ನಮ್ಮ ಜೀವನವೂ ಇದೇ ರೀತಿ. ಪರೀಕ್ಷೆಯಲ್ಲಿ ಸೋತಿರಬಹುದು, ವ್ಯಾಪಾರದಲ್ಲಿ ನಷ್ಟವಾಗಿರಬಹುದು, ಉದ್ಯೋಗ ಸಿಗದೇ ಇರಬಹುದು, ಜನರು ಟೀಕಿಸಿರಬಹುದು. ಆದರೆ ಇವೆಲ್ಲವೂ ನಿಮ್ಮ ಕಥೆಯ ಕೊನೆಯ ಅಧ್ಯಾಯವಲ್ಲ. ನೀವು ಕೈಬಿಟ್ಟಾಗ ಮಾತ್ರ ಕಥೆ ಮುಗಿಯುತ್ತದೆ. ಪ್ರತಿ ಸೋಲು ಒಂದು ಪಾಠವನ್ನು ಕಲಿಸುತ್ತದೆ. ಯಾವ ತಪ್ಪು ಮಾಡಬಾರದು ಎಂಬುದನ್ನು ತಿಳಿಸುತ್ತದೆ. ಹೇಗೆ ಇನ್ನಷ್ಟು ಉತ್ತಮವಾಗಿ ಪ್ರಯತ್ನಿಸಬೇಕು ಎಂಬುದನ್ನು ಕಲಿಸುತ್ತದೆ. ಆದ್ದರಿಂದ ಸೋಲನ್ನು ಶತ್ರುವಾಗಿ ನೋಡಬೇಡಿ, ಅದನ್ನು ನಿಮ್ಮ ಶಿಕ್ಷಕರಾಗಿ ನೋಡಿ. ಒಂದು ದಿನ ನೀವು ಯಶಸ್ಸಿನ ಶಿಖರದಲ್ಲಿ ನಿಂತಾಗ ಇದೇ ಸೋಲುಗಳು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿದ್ದವು ಎಂಬುದು ಅರ್ಥವಾಗುತ್ತದೆ. ವಿವೇಕಾನಂದರ ಜೀವನವೇ ಇದಕ್ಕೆ ಸಾಕ್ಷಿ. ಅವರು ಎದುರಿಸಿದ ಪ್ರತಿಯೊಂದು ಕಷ್ಟವೂ ಅವರನ್ನು ಇನ್ನಷ್ಟು ದೃಢ ವ್ಯಕ್ತಿಯನ್ನಾಗಿ ರೂಪಿಸಿತು. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ, ನಾನು ಸೋಲಬಹುದು, ಆದರೆ ಎಂದಿಗೂ ಪ್ರಯತ್ನವನ್ನು ಬಿಡುವುದಿಲ್ಲ. ಯಾಕೆಂದರೆ ಪ್ರಯತ್ನಿಸುವವರನ್ನು ಸೋಲು ಶಾಶ್ವತವಾಗಿ ಸೋಲಿಸಲು ಸಾಧ್ಯವಿಲ್ಲ. ಸಲಹೆ 11. ನಿಮ್ಮ ಕನಸಿಗಾಗಿ ಸಂಪೂರ್ಣ ಸಮರ್ಪಣೆ ನೀಡಿ. ಸ್ವಾಮಿ ವಿವೇಕಾನಂದರ ಅತ್ಯಂತ ಪ್ರಸಿದ್ಧ ಮಾತುಗಳಲ್ಲಿ ಒಂದು ಆಲೋಚನೆಯನ್ನು ತೆಗೆದುಕೊಳ್ಳಿ, ಅದನ್ನೇ ನಿಮ್ಮ ಜೀವನವನ್ನಾಗಿ ಮಾಡಿ. ಅದರ ಬಗ್ಗೆ ಯೋಚಿಸಿ, ಅದರ ಕನಸು ಕಾಣಿರಿ, ಅದರಲ್ಲೇ ಬದುಕಿರಿ. ನಿಮ್ಮ ಮೆದುಳು, ಸ್ನಾಯುಗಳು, ನರಗಳು, ದೇಹದ ಪ್ರತಿಯೊಂದು ಭಾಗವೂ ಆ ಒಂದೇ ಗುರಿಯಲ್ಲಿ ಲೀನವಾಗಲಿ. ಆಗ ಯಶಸ್ಸು ನಿಮ್ಮದಾಗುತ್ತದೆ. ಈ ಮಾತಿನ ಅರ್ಥ ತುಂಬಾ ಆಳವಾಗಿದೆ. ಇಂದು ಅನೇಕ ಯುವಕರಿಗೆ ಆಸೆಗಳಿವೆ, ಆದರೆ ಸಮರ್ಪಣೆ ಇಲ್ಲ. ಅವರು 1 ದಿನ ಓದುತ್ತಾರೆ, 3 ದಿನ ಬಿಡುತ್ತಾರೆ, 1 ವಾರ ವ್ಯಾಯಾಮ ಮಾಡುತ್ತಾರೆ, ನಂತರ ತಿಂಗಳುಗಳ ಕಾಲ ನಿಲ್ಲಿಸುತ್ತಾರೆ. ಒಂದು ಹೊಸ ಕೌಶಲ್ಯ ಕಲಿಯಲು ಆರಂಭಿಸುತ್ತಾರೆ, ಆದರೆ ಸ್ವಲ್ಪ ಕಷ್ಟ ಬಂದ ತಕ್ಷಣ ಬಿಟ್ಟು ಬಿಡುತ್ತಾರೆ. ಈ ರೀತಿ ಯಾವ ಕನಸು ನನಸಾಗುವುದಿಲ್ಲ. ಒಮ್ಮೆ ಒಂದು ಬಿಲ್ಲುಗಾರನನ್ನು ಊಹಿಸಿ. ಅವನ ಕಣ್ಣು ಕೇವಲ ಗುರಿಯ ಮೇಲಿರುತ್ತದೆ. ಅವನ ಗಮನ ಗಾಳಿಯ ಮೇಲೆ ಇರುವುದಿಲ್ಲ, ಸುತ್ತಮುತ್ತಲಿನ ಜನರ ಮೇಲೆ ಇರುವುದಿಲ್ಲ, ಶಬ್ದದ ಮೇಲೆ ಇರುವುದಿಲ್ಲ. ಅವನಿಗೆ ಕಾಣುವುದು ಗುರಿ ಮಾತ್ರ. ಯಶಸ್ವಿಯಾದವರ ಜೀವನವೂ ಇದೇ ರೀತಿಯದು. ಅವರು ಪ್ರತಿಯೊಂದು ಕೆಲಸಕ್ಕೂ ಇದರಿಂದ ನನ್ನ ಗುರಿಗೆ ಸಹಾಯವಾಗುತ್ತದೆಯೇ ಎಂದು ಕೇಳಿಕೊಳ್ಳುತ್ತಾರೆ. ಸಹಾಯವಾಗದಿದ್ದರೆ ಅದನ್ನು ಬಿಟ್ಟು ಬಿಡುತ್ತಾರೆ. ನಿಮ್ಮ ಜೀವನದಲ್ಲೂ ಇದೇ ನಿಯಮವನ್ನು ಅನುಸರಿಸಿ. ಅನಗತ್ಯ ವಿಷಯಗಳಿಗೆ ಕಡಿಮೆ ಸಮಯ ಕೊಡಿ, ನಿಮ್ಮ ಕನಸಿಗೆ ಹೆಚ್ಚು ಸಮಯ ಕೊಡಿ. ಒಂದು ದಿನ ನಿಮ್ಮ ಸಮರ್ಪಣೆಯೇ ನಿಮ್ಮ ಪರಿಚಯವಾಗುತ್ತದೆ. ಸಲಹೆ 12. ನಿಮ್ಮೊಳಗಿನ ದೈವಿಕ ಶಕ್ತಿಯನ್ನು ಅರಿತುಕೊಳ್ಳಿ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಒಂದು ವಿಷಯವನ್ನು ಹೇಳುತ್ತಿದ್ದರು, ಪ್ರತಿಯೊಬ್ಬ ಮನುಷ್ಯನೊಳಗೂ ಅನಂತ ಶಕ್ತಿ ಅಡಗಿದೆ. ದುರದೃಷ್ಟವಶಾತ್ ಹೆಚ್ಚಿನ ಜನರು ಆ ಶಕ್ತಿಯನ್ನು ಎಂದಿಗೂ ಬಳಸುವುದಿಲ್ಲ, ಏಕೆಂದರೆ ಅವರು ತಮ್ಮನ್ನು ತಾವೇ ಚಿಕ್ಕವರಾಗಿ ಭಾವಿಸುತ್ತಾರೆ. ನನ್ನಿಂದ ಆಗುವುದಿಲ್ಲ, ನಾನು ಸಾಮಾನ್ಯ ವ್ಯಕ್ತಿ, ನನ್ನ ಪರಿಸ್ಥಿತಿ ಸರಿಯಿಲ್ಲ. ಈ ರೀತಿಯ ಆಲೋಚನೆಗಳು ನಮ್ಮ ಶಕ್ತಿಯನ್ನು ಬಂಧಿಸುತ್ತವೆ. ಆದರೆ ಇತಿಹಾಸವನ್ನು ನೋಡಿ, ಬಡತನದಿಂದ ಬಂದವರು ಜಗತ್ತನ್ನು ಬದಲಾಯಿಸಿದ್ದಾರೆ. ಸಣ್ಣ ಊರಿನಿಂದ ಬಂದವರು ದೊಡ್ಡ ವಿಜ್ಞಾನಿಗಳಾಗಿದ್ದಾರೆ. ಸಾಮಾನ್ಯ ಕುಟುಂಬಗಳಿಂದ ಬಂದವರು ದೇಶದ ನಾಯಕರಾಗಿದ್ದಾರೆ. ಅವರಲ್ಲಿ ಮತ್ತು ನಮ್ಮಲ್ಲಿ ವ್ಯತ್ಯಾಸ ಏನು? ಅವರು ತಮ್ಮೊಳಗಿನ ಶಕ್ತಿಯನ್ನು ನಂಬಿದರು. ವಿವೇಕಾನಂದರು ಯುವಕರನ್ನು ಯಾವಾಗಲೂ ಎಚ್ಚರಿಸುತ್ತಿದ್ದರು, ನೀವು ದುರ್ಬಲರಲ್ಲ, ನೀವು ಅಸಹಾಯಕರಲ್ಲ, ನೀವು ಅಸಾಮಾನ್ಯ ಸಾಧನೆ ಮಾಡಲು ಹುಟ್ಟಿದ್ದೀರಿ. ಆದರೆ ಆ ಶಕ್ತಿಯನ್ನು ಎಚ್ಚರಿಸಬೇಕಾದದ್ದು ನೀವೇ. ಯಾರೂ ಬಂದು ನಿಮ್ಮ ಜೀವನವನ್ನು ಬದಲಾಯಿಸುವುದಿಲ್ಲ, ಯಾರೂ ಬಂದು ನಿಮ್ಮ ಕನಸುಗಳನ್ನು ನನಸಾಗಿಸುವುದಿಲ್ಲ. ನೀವೇ ನಿಮ್ಮ ಜೀವನದ ನಿರ್ಮಾಪಕರು. ಇಂದಿನಿಂದ ಪ್ರತಿದಿನ ನಿಮ್ಮ ಮನಸ್ಸಿಗೆ ಒಂದು ಮಾತು ಹೇಳಿ, ನನ್ನೊಳಗೆ ಅಪಾರ ಶಕ್ತಿ ಇದೆ,
ನಾನು ಪ್ರತಿದಿನ ಉತ್ತಮ ವ್ಯಕ್ತಿಯಾಗುತ್ತಿದ್ದೇನೆ. ನಾನು ನನ್ನ ಜೀವನವನ್ನು ವ್ಯರ್ಥ ಮಾಡಲಾರೆ. ಈ ಆಲೋಚನೆಗಳೇ ನಿಮ್ಮ ಜೀವನವನ್ನು ನಿಧಾನವಾಗಿ ಬದಲಾಯಿಸುತ್ತವೆ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಹೇಳಿದ ಈ 12 ಸಲಹೆಗಳು ಕೇವಲ ಕೇಳಿ ಮರೆತು ಬಿಡುವ ಮಾತುಗಳಲ್ಲ. ಇವು ಜೀವನವನ್ನು ರೂಪಿಸುವ ತತ್ವಗಳು. ನಿಮ್ಮ ಮೇಲೆ ನಂಬಿಕೆ ಇಡಿ, ಭಯವನ್ನು ಗೆಲ್ಲಿ, ಸಮಯವನ್ನು ಗೌರವಿಸಿ, ಸ್ಪಷ್ಟ ಗುರಿಯನ್ನು ಹೊಂದಿ, ಶಿಸ್ತಿನಿಂದ ಬದುಕಿ, ದೇಹ ಮತ್ತು ಮನಸ್ಸನ್ನು ಬಲಿಷ್ಠವಾಗಿಟ್ಟುಕೊಳ್ಳಿ. ಪ್ರತಿದಿನ ಹೊಸದನ್ನು ಕಲಿಯಿರಿ, ಒಳ್ಳೆಯ ಸ್ನೇಹಿತರನ್ನು ಆರಿಸಿ, ಇತರರಿಗೆ ಸಹಾಯ ಮಾಡಿ, ಸೋಲಿನಿಂದ ಪಾಠ ಕಲಿಯಿರಿ, ನಿಮ್ಮ ಕನಸಿಗೆ ಸಂಪೂರ್ಣ ಸಮರ್ಪಣೆ ನೀಡಿ ಮತ್ತು ನಿಮ್ಮೊಳಗಿನ ಅನಂತ ಶಕ್ತಿಯನ್ನು ಅರಿತುಕೊಳ್ಳಿ. ಈ 12 ತತ್ವಗಳಲ್ಲಿ ಒಂದನ್ನಾದರೂ ಇಂದಿನಿಂದ ಜೀವನದಲ್ಲಿ ಅಳವಡಿಸಿಕೊಂಡರೆ ಕೆಲವು ವರ್ಷಗಳ ನಂತರ ನೀವು ಹಿಂದಿರುಗಿ ನೋಡಿದಾಗ ನಿಮ್ಮ ಜೀವನ ಎಷ್ಟು ಬದಲಾಗಿದೆ ಎಂಬುದು ನಿಮಗೆ ಆಶ್ಚರ್ಯವಾಗುತ್ತದೆ. ನೆನಪಿಡಿ, ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ, ಆದರೆ ಪ್ರತಿದಿನ ಮಾಡಿದ ಸರಿಯಾದ ನಿರ್ಧಾರಗಳು ಒಂದು ದಿನ ದೊಡ್ಡ ಯಶಸ್ಸಾಗಿ ನಿಮ್ಮ ಮುಂದೆ ನಿಲ್ಲುತ್ತವೆ. ಆದ್ದರಿಂದ ಇಂದೇ ಆರಂಭಿಸಿ, ನಾಳೆಗಾಗಿ ಕಾಯಬೇಡಿ, ಯಾಕೆಂದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಅತ್ಯುತ್ತಮ ದಿನ ಇಂದೇ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಇದರಲ್ಲಿ ಹೇಳಿದ 12 ಸಲಹೆಗಳಲ್ಲಿ ಯಾವ ಸಲಹೆ ನಿಮ್ಮ ಹೃದಯಕ್ಕೆ ಹೆಚ್ಚು ತಟ್ಟಿತು ಎಂಬುದನ್ನು ಕಾಮೆಂಟ್ನಲ್ಲಿ ತಪ್ಪದೇ ಬರೆಯಿರಿ. ಇಂತಹ ಜೀವನ ಬದಲಾಯಿಸುವ ವಿಚಾರಗಳನ್ನು ನೀವು ಇನ್ನಷ್ಟು ನೋಡಲು ಬಯಸಿದರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧೈರ್ಯದಿಂದ ಬದುಕಿ, ದೊಡ್ಡ ಕನಸು ಕಾಣಿರಿ ಮತ್ತು ನಿಮ್ಮೊಳಗಿನ ಶಕ್ತಿಯನ್ನು ಎಂದಿಗೂ ಮರೆಯಬೇಡಿ. ಧನ್ಯವಾದಗಳು.